ಈರುಳ್ಳಿ ಬೆಳ್ಳುಳ್ಳಿಯ ಕತೆ ಎಷ್ಟು ಜನಕ್ಕೆ ಗೊತ್ತು? ಸಾಮಾನ್ಯವಾಗಿ ಹಿಂದೂಗಳು ಹಬ್ಬ ಹರಿದಿನಗಳಂದು, ಪೂಜೆ ಪುನಸ್ಕಾರಗಳಂದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವಿಸೋದಿಲ್ಲ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿವೆ. ಕೆಮ್ಮು, ಉದರ ಸಮಸ್ಯೆಗಳು, ಶೀತ ಸೇರಿದಂತೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಔಷಧಿಯ ಹಾಗೆ ನೀಡಲಾಗುತ್ತದೆ. ಹೀಗಿದ್ದು ಅವನ್ನೇಕೆ ಪೂಜೆಯಲ್ಲಿ ಬಳಸೋದಿಲ್ಲ? ಇಲ್ಲಿದೆ ಈರುಳ್ಳಿ ಬೆಳ್ಳುಳ್ಳಿಯ ಕತೆ. ಸಮುದ್ರ ಮಂಥನದ ನಂತರ ಮೋಹಿನಿಯ ವೇಷವನ್ನು ಧರಿಸಿ ಮಹಾವಿಷ್ಣುವು ಸುರರಿಗೆ ಅಮೃತವನ್ನು ಹಂಚುತ್ತಿರ್ತಾನೆ. ಅದನ್ನರಿತ ರಾಹು ಹಾಗೂ ಕೇತು ಎಂಬ ರಾಕ್ಷಸರು ಕೂಡ ವೇಷ ಮರೆಸಿಕೊಂಡು ಅಮೃತವನ್ನು ಸ್ವೀಕರಿಸಲು ಬರುತ್ತಾರೆ. ಇದು ತಕ್ಷಣ ತಿಳಿಯದೆ ವಿಷ್ಣುವು ಅವರಿಗೂ ಅಮೃತವನ್ನು ನೀಡುತ್ತಾನೆ. ಆದರೆ ಸೂರ್ಯಚಂದ್ರರಿಗೆ ಬಂದಿದ್ದು ರಾಕ್ಷಸರೆಂಬುದು ತಿಳಿದಿರುತ್ತೆ. ಅವರು ಕೂಡಲೇ ವಿಷ್ಣುವಿಗೆ ತಿಳಿಸುತ್ತಾರೆ. ಅಷ್ಟರಲ್ಲಿ ಅವರಿಬ್ಬರು ಅಮೃತವನ್ನು ಕುಡಿದಾಗಿರುತ್ತೆ. ಆಗಿನ್ನೂ ಅಮೃತ ಗಂಟಲಲ್ಲಿ ಇಳಿದು ದೇಹ ಸೇರಿರಲಿಲ್ಲ. ಅದು ದೇಹ ಸೇರುವುದನ್ನು ತಪ್ಪಿಸಲು ಕೂಡಲೇ ಮಹಾವಿಷ್ಣು ಅವರಿಬ್ಬರ ತಲೆಯನ್ನು ಕಡಿಯುತ್ತಾನೆ. ಆದರೆ ಅದಾಗಲೇ ಅಮೃತವನ್ನು ಕುಡಿದಾಗಿದ್ದರಿಂದ ಅವರ ತಲೆ ನಾಶವಾಗುವುದಿಲ್ಲ, ಕೇವಲ ದೇಹಾಂತ್ಯವಾಗುತ್ತದೆ. ಮಹಾವಿಷ್ಣು ಶಿರವನ್ನು ತುಂಡರಿಸುವಾಗ ಅವರ ಬಾಯಲ್ಲಿ ಅಮೃತ ಬಿಂದುಗಳು ನೆಲವನ್ನು ತಲುಪಿ ಅಲ್ಲಿ ಹುಟ್ಟಿದವೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಅಮೃತದಿಂದ ಹುಟ್ಟಿದರಿಂದ ಇವಕ್ಕೆ ಅನೇಕ ರೋಗಗಳನ್ನು ಗುಣಪಡಿಸುವ ಶಕ್ತಿ ಇದೆ. ಹಾಗೆಯೇ ಈ ಅಮೃತಕ್ಕೆ ಎಂಜಲು ಸೇರಿದ್ದರಿಂದ ಇವುಗಳು ದುರ್ಗಂಧವೂ ಕೂಡ ಹೆಚ್ಚು ಎಂದು ಹೇಳಲಾಗುತ್ತದೆ. ಇನ್ನು ನಂಬಿಕೆಗಳಂತೆ ಪ್ರಕಾರ ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಶುದ್ಧವಲ್ಲ ಮತ್ತು ಈ ಆಹಾರವನ್ನು ರಾಕ್ಷಸರು ಮಾತ್ರ ತಿನ್ನುತ್ತಾರೆ. ಇದನ್ನು ತಿಂದವರಿಗೆ ದುಃಖ ಹೆಚ್ಚುತ್ತದೆ ಎನ್ನಲಾಗುತ್ತದೆ. ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಅತಿಯಾಗಿ ಸೇವಿಸುವುದರಿಂದ ಶರೀರ ರಾಕ್ಷಸರಂತೆ ಗಟ್ಟಿಮುಟ್ಟಾಗುತ್ತದೆ. ಆಚಾರ ವಿಚಾರಗಳು ಸಹ ರಾಕ್ಷಸರಂತಾಗುತ್ತದೆ ಎಂಬ ಕಥೆ ಇದೆ. ಹಾಗಾಗಿ ಇವು ತಾಮಸಿಕ ಆಹಾರವೆಂದು ಗುರುತಿಸಿಕೊಂಡಿದೆ. ಅಲ್ಲದೆ ವೈಜ್ಞಾನಿಕವಾಗಿ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಸೇವನೆಯಿಂದ ಕೋಪ ಹೆಚ್ಚುತ್ತದೆ, ಮನಸ್ಸು ಮತ್ತು ದೇಹದ ಮೇಲೆ ನಿದ್ರಾಜನಕ ಪರಿಣಾಮಗಳು ಉಂಟುಮಾಡುತ್ತದೆ ಎಂದು ಸಾಬೀತಾಗಿದೆ. ಈ ಆಹಾರಗಳು ನಮ್ಮ ರಕ್ತ ಪರಿಚಲನಾ ವ್ಯವಸ್ಥೆಯಲ್ಲಿ ಶಾಖದ ಬಿಡುಗಡೆ ಮಾಡಿ ಮಾನಸಿಕ ಮಂದತೆ ಮತ್ತು ದೈಹಿಕ ಮರಗಟ್ಟುವಿಕೆಗೆ ಕಾರಣವಾಗಬಹುದು. ಇದರ ಸೇವನೆಯಿಂದ ಕಾಮ, ಸೋಮಾರಿತನ ಹೆಚ್ಚುತ್ತದೆ, ಶಾಂತತೆ, ಸಂಕೀರ್ಣ ಆಲೋಚನೆ, ತರ್ಕಬದ್ಧ ಚಿಂತನೆ ತಗ್ಗುತ್ತದೆ. ಅದಕ್ಕಾಗಿಯೇ ಇವುಗಳ ಸೇವನೆ ಕಡಿಮೆ ಇರಬೇಕು, ಸಾತ್ವಿಕ ಆಹಾರಗಳ ಸೇವನೆ ಹೆಚ್ಚಿಸಬೇಕು. ನಾನು ಮೇಘನಾ. ನನ್ನ ವಿಡಿಯೋಸ್ಗಾಗಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.